ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ನಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಪ್ರೋಕ್ಯಾರಿಯೋಟ್ಸ್ ಆ್ಯಂಡ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಯೂಕ್ಯಾರಿಯೋಟ್ಸ್ ಹೆಂಗೆ ಆಗುತ್ತೆ ಅಂತ ಕಲ್ತಿದ್ದೀವಿ. ಅದಾದಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ ಎನ್ ಎ ಯಾವ್ಯಾವುದು mRNA, tRNA ಆ್ಯಂಡ್ rRNA ಇವುಗಳ ಬಗ್ಗೆ ಸ್ಟಡಿ ಮಾಡಿ. ಇನ್ ದ ಪ್ರೀವಿಯಸ್ ವಿಡಿಯೋ ಜೀನ್ ಅಂದರೆ ಏನು ಮತ್ತು ಸಿಸ್ಟಾನ್ ಅಂದರೆ ಏನು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕ್ಲಿಯರ್ ಕಟ್ ಆಗಿ ಅದು ನಿಮಗೆ ಅರ್ಥ ಆಗಬೇಕು. ಈ ವಿಡಿಯೋದಲ್ಲಿ ನಾವು ಜೆನೆಟಿಕ್ ಕೋಡ್ ಅಂದರೆ ಏನು ಅಂತ ಸ್ಟಡಿ ಮಾಡೋಣ. ಈ ಜೆನೆಟಿಕ್ ಕೋಡ್ ನಿಮಗೆ ಅರ್ಥ ಆಗಬೇಕು ಅಂತಂದರೆ ಅಗೇನ್ ವಿ ಹ್ಯಾವ್ ಟು ಕಮ್ ಫಾರ್ ದ ಸೆಂಟ್ರಲ್ ಡೋಗ್ಮಾ ಆಫ್ ಲೈಫ್. ವಾಟ್ ಈಸ್ ದಿಸ್ ಸೆಂಟ್ರಲ್ ಡೋಗ್ಮಾ ಆಫ್ ಲೈಫ್? ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ? ಡಿ ಎನ್ ಎ ಇರುತ್ತೆ, ಡಿ ಎನ್ ಎಯಿಂದ ಆರ್ ಎನ್ ಎ ಪ್ರೊಡ್ಯೂಸ್ ಆಗುತ್ತೆ, ಆರ್ ಎನ್ ಎಯಿಂದ ಪ್ರೋಟೀನ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ನಾವು ವಾಟ್ ಆರ್ ದೀಸ್ ಪ್ರೋಟೀನ್ಸ್? ನಾವು ದೀಸ್ ಆರ್ ನಥಿಂಗ್ ಬಟ್ ಟ್ರೇಟ್ಸ್ ಅಂದರೆ ಏನು? ಕ್ಯಾರೆಕ್ಟರ್ ಅಂತ ಅರ್ಥ. ಕ್ಯಾರೆಕ್ಟರ್ ಅಂದರೆ ಫಾರ್ ಎಕ್ಸಾಂಪಲ್ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ಇವಾಗ ಸ್ಟ್ರೇಟ್ ಹೇರ್ ಇದು ಒಂದು ಟ್ರೇಟ್, ಇದು ಒಂದು ಕ್ಯಾರೆಕ್ಟರ್. ಕೆಲವೊಬ್ಬರಲ್ಲಿ ಕರ್ಲಿ ಹೇರ್ ಇರುತ್ತೆ, ಅದು ಕೂಡ ಒಂದು ಟ್ರೇಟ್. ನಾವು ಮೆಂಡಲಿಯನ್ ಜೆನೆಟಿಕ್ಸ್ ಸ್ಟಡಿ ಮಾಡಬೇಕಾದ್ರೆ ಶಾರ್ಟ್ ಪ್ಲ್ಯಾಂಟ್, ಡಾರ್ಫ್ ಪ್ಲ್ಯಾಂಟ್ ಮತ್ತು ಟಾಲ್ ಪ್ಲ್ಯಾಂಟ್ ಅಂತ ಹೇಳ್ತೀವಲ್ಲ, ಸೊ ಇವು ಒಂದೊಂದು ಕ್ಯಾರೆಕ್ಟರ್ಸ್ಗಳು, ಒಂದೊಂದು ಟ್ರೇಟ್ಸ್ಗಳು. ಯಾರು ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಎದಕ್ಕೆ ಅವು ಹೆಂಗೆ ಎಕ್ಸ್ಪ್ರೆಸ್ ಆಗ್ತಾ ಇದ್ದಾವೆ? ವಿತ್ ದ ಹೆಲ್ಪ್ ಆಫ್ ದೀಸ್ ಪ್ರೋಟೀನ್ಸ್ ಎಲ್ಲಿಂದ ಬಂತು? ಆರ್ ಎನ್ ಎ ಎಲ್ಲಿಂದ ಬಂತು? ಡಿ ಎನ್ ಎಯಿಂದ. ನೋ ದಿಸ್ ಈಸ್ ದ ಸೆಂಟ್ರಲ್ ಡೋಗ್ಮಾ ಆಫ್ ಲೈಫ್. ಡಿ ಎನ್ ಎಯಿಂದ ಆರ್ ಎನ್ ಎ ಪ್ರೊಡ್ಯೂಸ್ ಆಯಿತು ಅಂತಂದರೆ ವಾಟ್ ಡು ವಿ ಕಾಲ್ ಫಾರ್ ದಿಸ್ ಪ್ರೋಸೆಸ್? ಇಟ್ ಈಸ್ ದ ಟ್ರಾನ್ಸ್ಕ್ರಿಪ್ಷನ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದ ರೆಪ್ಲಿಕೇಶನ್ ಅಂದರೆ ಡಿ ಎನ್ ಎ ಹೊಳ್ಳಿ ಡಿ ಎನ್ ಎನೇ ಪ್ರೊಡ್ಯೂಸ್ ಮಾಡೋದು ಸೆಲ್ ಡಿವಿಷನ್ ಆಗಬೇಕಾದ್ರೆ. ಸೊ ಟ್ರಾನ್ಸ್ಕ್ರಿಪ್ಷನ್ ಆಗಿ ನಮ್ಮದು ಡಿ ಎನ್ ಎ ಆರ್ ಎನ್ ಎನ ಪ್ರೊಡ್ಯೂಸ್ ಮಾಡಿದೆ. ಈ ಆರ್ ಎನ್ ಎ ಟ್ರಾನ್ಸ್ಲೇಷನನ್ನು ಮಾಡಿ ಪ್ರೋಟೀನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ನಾವು ಇಲ್ಲಿವರೆಗೂ ನಾವು ಆಲ್ರೆಡಿ ಕಲ್ತಿದ್ದೀವಿ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಹೆಂಗಾಗುತ್ತೆ ಅಂತ. ಮುಂದೆ ನಮಗೆ ಟ್ರಾನ್ಸ್ಲೇಷನ್ ಅರ್ಥ ಆಗಬೇಕು ಅಂದರೆ ಜೆನೆಟಿಕ್ ಕೋಡ್ ಅರ್ಥ ಆಗಬೇಕು, ಅಂದ್ರಷ್ಟೇ ನಿಮಗೆ ಟ್ರಾನ್ಸ್ಲೇಷನ್ ಪ್ರೋಸೆಸ್ಸು ಅರ್ಥ ಆಗೋದು. ಸೊ ಯಾಕೆ ಈ ಟಾಪಿಕನ್ನು ಇಲ್ಲಿ ಹಾಕಿದ್ದಾರೆ? ಬಿಕಾಸ್ ಟ್ರಾನ್ಸ್ಲೇಷನ್ಗಿಂತ ಮುಂಚೆನೇ ನೀವು ಈ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೋಬೇಕು. ಓಕೆ, ಹಾಗಾದರೆ ವಾಟ್ ಈಸ್ ದಿಸ್ ಜೆನೆಟಿಕ್ ಕೋಡ್? ಟ್ರಾನ್ಸ್ಲೇಷನಲ್ಲಿ ಅದು ಹೆಂಗೆ ಯೂಸ್ ಆಗುತ್ತೆ ಅಂತ ಕಲಿಯೋಣ. ನಾವು ಸಿಂಪಲ್ಲಾಗಿ ಫಸ್ಟ್ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಡಿ ಎನ್ ಎ ಅಂತಂದರೆ ಏನ್ರಿ? ಡಿ ಎನ್ ಎ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಚೈನ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಡು ಯು ಅಗ್ರಿ ವಿತ್ ಮೀ? ಡಿ ಎನ್ ಎ ಇಸ್ ನಥಿಂಗ್ ಬಟ್ ಅ ಚೈನ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಂದರೆ ಅಲ್ಲಿ ಅಡೆನಿನಿಂದಾದರೂ ನ್ಯೂಕ್ಲಿಯೋಟೈಡ್ ಆಗಿರ್ಬೋದು, ಗ್ವಾನಿನ್ ಇರ್ಬೋದು, ಥೈಮಿನ್ ಇರ್ಬೋದು, ಅಥವಾ ಸೈಟೋಸಿನ್ ಇರ್ಬೋದು. ಈ ನಾಲ್ಕನ್ನ ಇಟ್ಕೊಂಡು ನ್ಯೂಕ್ಲಿಯೋಟೈಡ್ಸು ಒಂದಕ್ಕೊಂದು ಜಾಯ್ನ್ ಆಗಿರ್ತವೆ. ಈ ಚೈನ್ ಆಫ್ ನ್ಯೂಕ್ಲಿಯೋಟೈಡ್ಸಿಂದ ಆರ್ ಎನ್ ಎ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತಂದರೆ ಆರ್ ಎನ್ ಎ ಇಸ್ ನಥಿಂಗ್ ಬಟ್ ಅಗೇನ್ ಅ ಚೈನ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಓಕೆ, ಓನ್ಲಿ ಡಿಫ್ರೆನ್ಸ್ ಏನು? ಇಲ್ಲಿ ಅಡಿನಿನ್, ಗ್ವಾನಿನ್, ಥೈಮಿನ್ ಬದಲು ಯುರಾಸಿಲ್ ಇರುತ್ತೆ, ಮಿಕ್ಕಿದೆಲ್ಲವೂ ಸೇಮ್. ಸೊ ನಮಗೆ ಟ್ರಾನ್ಸ್ಕ್ರಿಪ್ಷನ್ ಆದಾಗ ಅಲ್ಟಿಮೇಟ್ಲಿ ಒಂದು ನ್ಯೂಕ್ಲಿಯೋಟೈಡ್ ಚೈನಿಂದ ಇನ್ನೊಂದು ನ್ಯೂಕ್ಲಿಯೋಟೈಡ್ ಚೈನನ್ನು ನಾವು ಫಾರ್ಮ್ ಮಾಡ್ಕೋತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ನಾವು ದಿಸ್ ಈಸ್ ದ ಚೈನ್. ಆ್ಯಕ್ಚುಲಿ ಡಿ ಎನ್ ಎ ಡಬಲ್ ಸ್ಟ್ಯಾಂಡರ್ಡ್ ಇರುತ್ತೆ, ಬಟ್ ನಮಗೆ ಟೆಂಪ್ಲೇಟ್ ಸ್ಟ್ಯಾಂಡನ್ನು ಇಟ್ಕೊಂಡು ಟ್ರಾನ್ಸ್ಕ್ರಿಪ್ಷನಲ್ಲಿ ಕಲಿಸಿದ್ವಲ್ಲ, ಸೊ ಟೆಂಪ್ಲೇಟ್ ಸ್ಟ್ಯಾಂಡನ್ನು ಇಟ್ಕೊಂಡು ಆರ್ ಎನ್ ಎ ಪ್ರೊಡ್ಯೂಸ್ ಆಗುತ್ತೆ. ಇವಾಗ ಈ ಡಿ ಎನ್ ಏನಿದೆಯಲ್ಲ, ದಿಸ್ ಈಸ್ ಅ ಟೆಂಪ್ಲೇಟ್ ಸ್ಟ್ಯಾಂಡ್. ಓಕೆ, ಟೆಂಪ್ಲೇಟ್ ರೆಫರೆನ್ಸ್ ಇಟ್ಕೊಂಡು ಇಲ್ಲಿ ಫಾರ್ ಎಕ್ಸಾಂಪಲ್ ಅಡಿನ್ ಇರ್ಬೋದು, ಗ್ವಾನಿನ್ ಇರ್ಬೋದು, ಥೈಮಿನ್, ಸೈಟೋಸಿನ್, ಅಗೇನ್ ಸೈಟೋಸಿನ್, ಗ್ವಾನಿನ್, ಥೈಮಿನ್, ಅಡಿನಿನ್, ಯಾವುದಾದ್ರೂ ಸೀಕ್ವೆನ್ಸ್ ಇರ್ಬೋದು. ಇಲ್ಲಿಂದ ನಮಗೆ ಇಲ್ಲಿ ಆರ್ ಎನ್ ಎ ಪ್ರೊಡ್ಯೂಸ್ ಆಗಿದೆ. ಓಕೆ, ಮೋರ್ ಸ್ಪೆಸಿಫಿಕಲಿ ನಾವಿಲ್ಲಿ mRNA ಬಗ್ಗೆ ಹೇಳ್ತಾ ಇದ್ದೀವಿ. ಯಾಕೆ? ಬಿಕಾಸ್ ಆರ್ ಎನ್ ಎ ಆ್ಯಂಡ್ ಟಿ ಆರ್ ಎನ್ ಎ ಅವು ಪ್ರೋಟೀನ್ಸ್ಗಳನ್ನು ಫಾರ್ಮ್ ಮಾಡಲ್ಲ, ಅವು ಸ್ಟ್ರಕ್ಚರ್ಸ್ಗಳನ್ನು ಫಾರ್ಮ್ ಮಾಡ್ತವೆ. ಫಾರ್ ಎಕ್ಸಾಂಪಲ್ ಆರ್ ಎನ್ ಎ ಇತ್ತು ಅಂದರೆ ಅದು ರೈಬೋಸೋಮ್ಸನ್ನು ಫಾರ್ಮ್ ಮಾಡಿಬಿಡುತ್ತೆ. ಟಿ ಆರ್ ಎನ್ ಎ ಇತ್ತು ಅಂದರೆ ಅದು ತನ್ನದೇ ಆದಂತಹ ಓನ್ ಸ್ಟ್ರಕ್ಚರ್, ಕ್ಲೋವರ್ ಲೀಫ್ ಮಾಡೆಲನ್ನು ಪ್ರೊಡ್ಯೂಸ್ ಮಾಡಿ ಫಂಕ್ಷನನ್ನು ಮಾಡುತ್ತೆ. ಬಟ್ ಯಾವಾಗ mRNA ಪ್ರೊಡ್ಯೂಸ್ ಆಗುತ್ತಲ್ಲ, ಆ mRNA ಪ್ರೋಟೀನ್ಸ್ಗಳನ್ನು ಫಾರ್ಮ್ ಮಾಡುತ್ತೆ. ಸೊ ಈ ಟೆಂಪ್ಲೇಟ್ ಸ್ಟ್ಯಾಂಡನ್ನು ಇಟ್ಕೊಂಡು ಇಲ್ಲಿ mRNA ಪ್ರೊಡ್ಯೂಸ್ ಆಗಿದೆ ಅಂದರೆ ಇಲ್ಲಿ ಯಾವುದೊಂದು ಪ್ರಿನ್ಸಿಪಲ್ ಇತ್ತು, ದ್ಯಾಟ್ ಪ್ರಿನ್ಸಿಪಲ್ ನೆನ್ಪಿಟ್ಕೊಳ್ಳೇಬೇಕು. ಎದರ ಆಧಾರದ ಮೇಲೆ? ಇಟ್ ಈಸ್ ದ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್. ಕರೆಕ್ಟಾ? ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಅಂತಂದರೆ ಸಿ ಡಿ ಎನ್ ಎದಲ್ಲಿ ಅಡೆನಿನ್ ಇತ್ತು ಅಂತಂದರೆ ಯು ಹ್ಯಾವ್ ಟು ರಿಮೆಂಬರ್ ಏನಿತ್ತದು? ATGC.
adenine pairs with T with the 2 hydrogen bonds, guanine base pairs with cytosine with the 3 hydrogen bonds. RNAದಲ್ಲಿ ಟಿ ಬದಲಿಗೆ ನಮಗೆ ಯುರಾಸಿಲ್ ಇರುತ್ತೆ. ಅದು ಬಿಟ್ಟು ಬೇಸ್ ಪೇರಿಂಗ್ ಅಂತೂ ಸೇಮಾ. ಸೊ DNA ಅಡಿನಿನ್ ಇದೆ ಅಂತಂದರೆ RNAದಲ್ಲಿ RNAನ ಫಾರ್ಮ್ ಮಾಡ್ತಾ ಇದ್ದೀವಿ, ಟಿ ಬರೆಯೋಂಗಿಲ್ಲ, ಅದ್ರ ಬದಲಿ ನಾವು ಯು ಬರಿಬೇಕು. ಜಿ ಇತ್ತು ಅಂತಂದರೆ ಸಿ, ಟಿ ಇತ್ತು ಅಂತಂದರೆ ಕಾಂಪ್ಲಿಮೆಂಟರಿ ಎ ಇರುತ್ತೆ. ಸಿ ಇತ್ತು ಅಂತಂದರೆ ಜಿ, ಅಗೇನ್ ಸಿ ಇತ್ತು ಅಂದರೆ ಜಿ ಇತ್ತು ಅಂತಂದರೆ ಸಿ, ಟಿ ಇತ್ತು ಅಂತಂದರೆ ಎ ಇತ್ತು ಅಂತಂದರೆ ಟಿ ಬರಲ್ಲ, ಟಿ ಅಂದರೆ DNA, ಯು ಬರುತ್ತೆ. ಸೊ ಒಂದು ಚೈನನ್ನು, ನ್ಯೂಕ್ಲಿಯೋಟೈಡ್ ಚೈನನ್ನು ಇಟ್ಕೊಂಡು ಈ ಪ್ರಿನ್ಸಿಪಲನ್ನು ಅಪ್ಲೈ ಮಾಡಿ ನಾವು ಈಸಿಯಾಗಿ RNAಯನ್ನು ಪ್ರೊಡ್ಯೂಸ್ ಮಾಡಿಬಿಟ್ವಿ. ಬಟ್ ಡಿಫಿಕಲ್ಟಿ ಲೆವೆಲ್ ಅಂತ ಯಾವಾಗ ಬಂತು ಅಂದರೆ ಈ ಚೈನನ್ನು ಇಟ್ಕೊಂಡು ನಾವು ಇಲ್ಲಿ ಇನ್ನೂ ಒಂದು ಚೈನನ್ನು ಫಾರ್ಮ್ ಮಾಡ್ತಾ ಇದ್ದೀವಿ. ವಾಟ್ ಈಸ್ ದಿಸ್? ದಿಸ್ ಈಸ್ ದ ಚೈನ್ ಆಫ್ ಅಮೈನೋ ಆ್ಯಸಿಡ್. ಗೊತ್ತಾಯ್ತಾ ಎಲ್ಲಿ ಡಿಫಿಕಲ್ಟಿ ಅಂತ? ನ್ಯೂಕ್ಲಿಯೋಟೈಡ್ಸನ್ನು ಇಟ್ಕೊಂಡು ನಾವು ಅಮೈನೋ ಆ್ಯಸಿಡ್ ಚೈನನ್ನು ಫಾರ್ಮ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಅಮೈನೋ ಆ್ಯಸಿಡ್ 1, ಅಮೈನೋ ಆ್ಯಸಿಡ್ 2, ಅಮೈನೋ ಆ್ಯಸಿಡ್ 3. ನಾವು ದಿಸ್ ಈಸ್ ಒನ್ ಅಮೈನೋ ಆ್ಯಸಿಡ್ ಚೈನ್. ಅಮೈನೋ ಆ್ಯಸಿಡ್ ಚೈನ್ ಅಂದರೆ ಅದು ಒಂದು ಪ್ರೋಟೀನ್. ಸೊ ಈ ಚೈನ್ ಮೂಲಕ ಒಂದು ಟ್ರೇಟು ಎಕ್ಸ್ಪ್ರೆಸ್ ಆಗಿದೆ. ನಾವು ಸಿ ಹಿಯರ್, ಇವಾಗ ನಿಮಗೆ ಒಂದು ಇಂಗ್ಲೀಷ್ನಲ್ಲಿ ಪೋಯಮ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಇದು ನಿಮಗೆ ಇಂಗ್ಲೀಷ್ನಲ್ಲಿ ಇರುವಂತಹ ಪೋಯಮ್. ಈ ಇಂಗ್ಲೀಷ್ನಲ್ಲಿ ಇರುವಂತಹ ಪೋಯಮನ್ನು ಲಿಸನ್ ಕೇರ್ಫುಲಿ. ಇಂಗ್ಲೀಷ್ನಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡೋದು ವೆರಿ ಈಸಿ. ಅದು ಇಂಗ್ಲೀಷ್ನಲ್ಲಿರುವಂತಹ ಪೋಯಮನ್ನು ಇಂಗ್ಲೀಷ್ನಲ್ಲೇ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಬರಿಬೋದು. ಬಟ್ ಇಂಗ್ಲೀಷ್ನಲ್ಲಿ ಇರುವಂತಹ ಪೋಯಮನ್ನು ಹಿಂದಿಗೆ ನೀವು ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದರೆ ಆಬ್ವಿಯಸ್ಲಿ ಸ್ವಲ್ಪ ಅಲ್ಲಿ ಡಿಫಿಕಲ್ಟಿ ಅಂತ ಬಂದೇ ಬರುತ್ತಾ? ಗೊತ್ತಾಗ್ತಿದೆಯಾ? ಸೊ ಇಂಗ್ಲೀಷ್ ಟು ಇಂಗ್ಲೀಷ್ ಅಂದರೆ ನ್ಯೂಕ್ಲಿಯೋಟೈಡ್ ಲ್ಯಾಂಗ್ವೇಜನ್ನು ನ್ಯೂಕ್ಲಿಯೋಟೈಡ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡೋದು ತುಂಬ ಈಸಿ. ಬಟ್ ನ್ಯೂಕ್ಲಿಯೋಟೈಡ್ ಲ್ಯಾಂಗ್ವೇಜನ್ನು ಅಮೈನೋ ಆ್ಯಸಿಡ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಅಲ್ಲಿ ಕೆಲವೊಂದು ಕೋಡ್ ವರ್ಡ್ಸ್ಗಳ ಅವಶ್ಯಕತೆ ವೆರಿ ಇಂಪಾರ್ಟೆಂಟ್. ಇವಾಗ ನಾವು ವಾಟ್ಸಪ್ನಲ್ಲಿ ಸ್ಮೈಲೀಸ್ಗಳನ್ನು ಸೆಂಡ್ ಮಾಡ್ತೀವಿ. ತುಂಬ ಖುಷಿಯಾಗಿತ್ತು ಅಂದರೆ ಸ್ಮೈಲ್ ಇರುವಂತಹ ಸ್ಮೈಲಿಯನ್ನು ಯೂಸ್ ಮಾಡ್ತೀವಿ, ಅಥವಾ ಸ್ಯಾಡ್ ಇತ್ತು ಅಂತಂದರೆ ಈ ರೀತಿ ಇರುವಂತಹ ಸ್ಮೈಲಿಯನ್ನು ಯೂಸ್ ಮಾಡ್ತೀವಿ. ಓಕೆ ಅನ್ನೋದಕ್ಕೆ ಈ ರೀತಿ ಥಮ್ಸಪ್ಪನ್ನು ಯೂಸ್ ಮಾಡ್ತಿದ್ವಿ. ಸೊ ನಾವೇನು ಹೇಳಬೇಕು ಅಂತ ಇದೆಯಲ್ಲ ಅದನ್ನು ನಾವು ಇಂಡೈರೆಕ್ಟಾಗಿ ಕೆಲವೊಂದು ಸಿಂಬಾಲ್ಸ್ಗಳನ್ನು ಉಪಯೋಗಿಸಿ ಅಥವಾ ಕೆಲವೊಂದು ಕೋಡ್ ವರ್ಡ್ಸ್ಗಳನ್ನು ಉಪಯೋಗಿಸಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಹಾಗೇನೆ ನ್ಯೂಕ್ಲಿಯೋಟೈಡ್ ಲ್ಯಾಂಗ್ವೇಜು ಅಮೈನೋ ಆ್ಯಸಿಡ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಆಗಲಿಕ್ಕೆ ನಮ್ಮ ಬಾಡಿ ಏನು ಮಾಡುತ್ತೆ? ಕೆಲವೊಂದು ಕೋಡ್ ವರ್ಡ್ಸ್ಗಳನ್ನು ಯೂಸ್ ಮಾಡುತ್ತೆ. ಆ ಕೋಡ್ ವರ್ಡ್ ದಟ್ ಈಸ್ ನಥಿಂಗ್ ಬಟ್ ಜೆನೆಟಿಕ್ ಕೋಡ್. ಗೊತ್ತಾಗ್ತಿದೆಯಾ ನಿಮಗೆ? ಕೋಡ್ ಅಂದರೆ ನಮ್ಗೆ ಗೊತ್ತಾಯಿತು, ಈಸಿಯಾಗಿ ಯಾವುದೋ ಒಂದು ಇನ್ಫಾರ್ಮೇಷನನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಒಂದು ಟೆಕ್ನಿಕ್. ಇಲ್ಲಿ ಎದಕ್ಕೆ ನಾವು ಕೋಡನ್ನು ಹಾಕ್ತಾ ಇದ್ದೀವಿ? ಜೆನೆಟಿಕ್ ಇನ್ಫಾರ್ಮೇಷನ್, ಒಂದು ಜೀವಿಯ ಒಳಗಡೆ ಇರುವಂತಹ ಜೆನೆಟಿಕ್ ಇನ್ಫಾರ್ಮೇಷನನ್ನು ಅಲ್ಟಿಮೇಟಾಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಕೋಡ್ ವರ್ಡ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ದ್ಯಾಟ್ ಈಸ್ ನಥಿಂಗ್ ಬಟ್ ಜೆನೆಟಿಕ್ ಕೋಡ್. ಸೊ ಅಲ್ಟಿಮೇಟಾಗಿ ಏನಿವು ಜೀನ್ಸ್ ಅಂತ ಹೇಳ್ತೀವಲ್ಲ ನಾವು, ಒಂದೊಂದು ಕ್ಯಾರೆಕ್ಟರು ಒಂದೊಂದು ಜೀನ್ಸು ಒಂದೊಂದು ಕ್ಯಾರೆಕ್ಟರ್ಸ್ಗಳನ್ನು ಕಂಟ್ರೋಲ್ ಮಾಡ್ತವೆ. ಆ ಜೀನ್ಸ್ಗಳು DNA ಮೇಲಿರ್ತವೆ ಅಂತ ಹೇಳ್ತೀವಲ್ಲ. ಸೊ ಆ DNA ಮೇಲಿರುವಂತಹ ಜೆನೆಟಿಕ್ ಇನ್ಫಾರ್ಮೇಷನ್ನು RNA ಆಗಿ ಜೆನೆಟಿಕ್ ಕೋಡ್ ಮೂಲಕ ಅದು ಪ್ರೋಟೀನ್ ಆಗುತ್ತೆ. ಐ ವಿಲ್ ರಿಪೀಟ್, ದ ಜೆನೆಟಿಕ್ ಇನ್ಫಾರ್ಮೇಷನ್ ಪ್ರೆಸೆಂಟ್ ಆನ್ ದ DNA RNA ಆಗಿ ಕನ್ವರ್ಟ್ ಆಗಿ ಈ RNA ಜೆನೆಟಿಕ್ ಕೋಡ್ ಮೂಲಕ ಪ್ರೋಟೀನ್ ಆಗಿ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಸೊ ಜೆನೆಟಿಕ್ ಕೋಡು ಅಪ್ರೋಪ್ರಿಯೇಟ್ಲಿ ನಾವು ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ? ಈ ಪ್ರೊಸೆಸ್ಸಿಗೆ. ಓಕೆ, ಸೊ ಹೌ ಡು ಯು ಡಿಫೈನ್ ಅ ಜೆನೆಟಿಕ್ ಕೋಡ್? ದ ಜೆನೆಟಿಕ್ ಕೋಡ್ ರೆಫರ್ಸ್ ಟು ದ ಕೋಡಾನ್ಸ್. ಏನಿವು ಕೋಡಾನ್ಸು? ದ ನ್ಯೂಕ್ಲಿಯೋಟೈಡ್ಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ದ mRNA, ದೇ ಆರ್ ನಥಿಂಗ್ ಬಟ್ ದ ಕೋಡಾನ್ಸ್. ಸೊ ಜೆನೆಟಿಕ್ ಕೋಡಾನ್, ಇನ್ನೂ ಒಂದು ವರ್ಡ್ ಇದೆ ಆ್ಯಂಟಿಕೋಡಾನ್. ಆ್ಯಂಟಿಕೋಡಾನ್ ಎಲ್ಲಿರುತ್ತೆ ಹೇಳಿ? ಆ್ಯಂಟಿಕೋಡಾನ್ನ ನಾವು tRNAದಲ್ಲಿ ಕಲ್ತಿದ್ವಿ, ನೆನಪಿದೆಯಾ? ಸೊ ಇಲ್ಲಿ ನಮಗೆ ಆ್ಯಂಟಿಕೋಡಾನ್ಸ್ ಅಂತ ಇರ್ತವೆ. ಸೊ ಕೋಡಾನ್ಸ್ ಎಲ್ಲಿರುತ್ತೆ? mRNA ಮೇಲಿರುತ್ತೆ.
UK ಆ್ಯಂಟಿ ಕೋಡಾನ್ಸಲ್ಲಿರುತ್ತೆ, ಟಿ ಅರಣ್ಯದಲ್ಲಿ ಇರುತ್ತೆ. ಇದು ಹೆಂಗೆ ಕನೆಕ್ಷನ್ನು ಕೋಡಾನ್ ಆ್ಯಂಟಿ ಕೋಡಾನು ಟ್ರಾನ್ಸ್ಲೇಷನಲ್ಲಿ ನಾವು ಕಲಿಯೋಣ. ಸದ್ಯಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಜೆನೆಟಿಕ್ ಕೋಡ್ ಅಂದರೆ ಏನು ಅಂತ ಕಲೀರಿ. ಜೆನೆಟಿಕ್ ಕೋಡನ್ನು ನಾವು ಯೂಶ್ವಲಿ ರೆಫರ್ ಮಾಡೋದು mRNA ಮೇಲಿರುವಂತಹ ಕೋಡಾನ್ಸ್ಗಳಿಗೆ. ಗೊತ್ತಾಗ್ತಿದೆಯಾ? ಸೊ ಜೆನೆಟಿಕ್ ಕೋಡ್ ರೆಫರ್ಸ್ ಟು ದ codons which are present on mRNA which are transferred to the sequence of amino acid. ಅರ್ಥ ಆಯ್ತಾ? codons present on mRNA transferred to the sequence of amino acid, we call it as a genetic code. ಈ ಪೂರ್ತಿ ಚೈನಲ್ಲಿ ಎಷ್ಟು ಅಮೈನೋ ಆ್ಯಸಿಡ್ ಇರಬೇಕು, ಯಾವ ಅಮೈನೋ ಆ್ಯಸಿಡ್ ಆದಮೇಲೆ ಯಾವ ಅಮೈನೋ ಆ್ಯಸಿಡ್ ಬರಬೇಕು, ಈ ಚೈನಿಂದ ಯಾವ ಪ್ರೋಟೀನ್ ಫಾರ್ಮ್ ಆಗಬೇಕು, ಅದೆಲ್ಲ ಇನ್ಫಾರ್ಮೇಷನನ್ನು ಯಾರು ಹಿಡಿಟ್ಕೊಂಡಿದ್ದಾರೆ? ಈ mRNA. ಸೊ ಈ mRNA ಅಥವಾ mRNA ಮೇಲಿರುವಂತಹ ಕೋಡಾನ್ಸ್ಗಳು ಜೆನೆಟಿಕ್ ಕೋಡ್ ವರ್ಡ್ಸ್ನಲ್ಲಿ ಇಲ್ಲಿ ಪ್ರೋಟೀನ್ಸ್ಗಳನ್ನು ಫಾರ್ಮ್ ಮಾಡ್ತಾ ಇದ್ದಾವೆ. ಪ್ರೋಟೀನ್ಸ್ ಅಂದರೆ ಏನು? ಅಲ್ಟಿಮೇಟ್ಲಿ ಚೈನ್ ಆಫ್ ದ ಅಮೈನೋ ಆಸಿಡ್. ಸೊ ನಮಗೆ ಜೆನೆಟಿಕ್ ಕೋಡನ್ನು ಕಲಿಬೇಕು ಅಂತಂದರೆ ಫಸ್ಟ್ ಅರ್ಥ ಇರಬೇಕು ಅದರದ್ದು ಇಂಪಾರ್ಟೆನ್ಸ್ ಏನು. ವಾಟ್ ಈಸ್ ದ ಇಂಪಾರ್ಟೆನ್ಸ್? ಚೈನ್ ಆಫ್ ನ್ಯೂಕ್ಲಿಯೋಟೈಡ್ಸಿಂದ ನಾವು ಚೈನ್ ಆಫ್ ಅಮೈನೋ ಆ್ಯಸಿಡ್ಸನ್ನು ಫಾರ್ಮ್ ಮಾಡಬೇಕು. ಹಾಗಾದರೆ ದೇರ್ ಮಸ್ಟ್ ಬಿ ಸಮ್ ಕೋಡ್ ವರ್ಡ್ಸ್, ದೇರ್ ಮಸ್ಟ್ ಬಿ ಸಮ್ ಕಮ್ಯುನಿಕೇಷನ್. ಸೊ ಈ ನ್ಯೂಕ್ಲಿಯೋಟೈಡ್ಸ್ಗಳು ಅಮೈನೋ ಆ್ಯಸಿಡ್ ಆಗಲಿಕ್ಕೆ ಕೆಲವೊಂದು ಕಮ್ಯುನಿಕೇಷನ್ಸನ್ನು ಮಾಡ್ತಾ ಇದ್ದಾವೆ. ಆ ಕಮ್ಯುನಿಕೇಷನ್ ಯಾವುದು? ಜೆನೆಟಿಕ್ ಕೋಡ್. NCERT ಟೆಕ್ಸ್ಟ್ ಬುಕ್ನಲ್ಲಿ ಎಷ್ಟು ಕ್ಲಿಯರಾಗಿ ಕೊಟ್ಟಿದ್ದಾರೆ ಅಂತಂದರೆ ಅಲ್ಟಿಮೇಟ್ಲಿ ಇಲ್ಲಿ ಚೈನ್ಗಳು ಫಾರ್ಮ್ ಆಗ್ತಾ ಇದ್ದಾವೆ. ಈ ಚೈನಲ್ಲಿ ನ್ಯೂಕ್ಲಿಯೋಟೈಡ್ಸ್ ಇದ್ದಾವೆ, ಈ ಚೈನಲ್ಲಿ ಅಮೈನೋ ಆ್ಯಸಿಡ್ ಇದ್ದಾವೆ. ಈ ಚೈನ್ ಏನಿದೆಯಲ್ಲ DNA ಇಲ್ಲಿ ಸ್ಲೈಟಾಗಿ ನ್ಯೂಕ್ಲಿಯೋಟೈಡ್ಸ್ ನೀವೇನಾದರೂ ಎಕ್ಸ್ಚೇಂಜ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಅಮೈನೋ ಆ್ಯಸಿಡ್ಸು ಎಕ್ಸ್ಚೇಂಜ್ ಆಗ್ತವೆ. ಯು ಗಾಟ್ ದಿಸ್ ಪಾಯಿಂಟ್? ವೆರಿ ವೆರಿ ಇಂಟ್ರೆಸ್ಟಿಂಗ್. ಈ ಅಮೈನೋ ಆ್ಯಸಿಡ್ ಚೈನ್ನಲ್ಲಿ ಇರುವಂತಹ ನ್ಯೂಕ್ಲಿಯೋಟೈಡ್ಸದ್ದು ಸಿಕ್ವೆನ್ಸ್ ಇದೆಯಲ್ಲ, ಈ ಸಿಕ್ವೆನ್ಸ್ಗಳನ್ನು ನೀವು ಸ್ವಲ್ಪ ಅಲ್ಟರ್ ಮಾಡಿದರೆ, ಈ G ತೆಗೆದು ಇಲ್ಲಿ A ಹಾಕಿ, Tನ ಈ ಕಡೆ ಹಾಕಿ ಸ್ವಲ್ಪ ನೀವು ಅಲ್ಟರ್ ಮಾಡಿದ್ರೂ ಇಲ್ಲಿ ಫಾರ್ಮ್ ಆದಂತಹ ಚೈನು ಕೂಡ ಅಲ್ಟರ್ ಆಗುತ್ತೆ. ಸೊ ದೇರ್ ಮಸ್ಟ್ ಬಿ ಸಮ್ ಕಮ್ಯುನಿಕೇಷನ್ ಆ್ಯಂಡ್ ದ್ಯಾಟ್ ಕಮ್ಯುನಿಕೇಷನ್ ಈಸ್ ಥ್ರೂ ದ ಜೆನೆಟಿಕ್ ಕೋಡ್. ಸೊ ಜೆನೆಟಿಕ್ ಕೋಡು ಅಲ್ಟಿಮೇಟ್ಲಿ ನಮಗೆ ಎಂತಹ ಚೈನ್ ಇಲ್ಲಿ ಫಾರ್ಮ್ ಆಗ್ತಾ ಇದೆ, ಎಂತಹ ಪ್ರೋಟೀನ್ ಇಲ್ಲಿ ಫಾರ್ಮ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಅದು ಕಂಟ್ರೋಲ್ ಮಾಡುತ್ತೆ. ಓಕೆ, ಈ ಲ್ಯಾಂಗ್ವೇಜನ್ನು ಕಂಡುಹಿಡಿಲಿಕ್ಕೆ ಅಂದರೆ ನ್ಯೂಕ್ಲಿಯೋಟೈಡ್ಸಿಂದ ಅಮೈನೋ ಆ್ಯಸಿಡ್ ಲ್ಯಾಂಗ್ವೇಜನ್ನು ಕಂಡುಹಿಡಿಲಿಕ್ಕೆ ಸಾಕಷ್ಟು ಬೇರೆ ಬೇರೆ ಫೀಲ್ಡಿಂದ ಸೈಂಟಿಸ್ಟ್ಗಳು ಎಕ್ಸ್ಪೆರಿಮೆಂಟನ್ನು ಮಾಡಿದ್ದಾರೆ. ಇವಾಗ A ಇದ್ದರೆ ಯಾವ ಅಮೈನೋ ಆ್ಯಸಿಡ್ಡು, U ಇದ್ದರೆ ಯಾವುದು, ಇವು ಒಂದೊಂದೇ ಎಕ್ಸ್ಪ್ರೆಸ್ ಆಗ್ತಾವ ಅಥವಾ ಎರಡೆರಡು ಕೂಡಿ ಒಂದು ಅಮೈನೋ ಆ್ಯಸಿಡ್ ಫಾರ್ಮ್ ಆಗ್ತಾ ಇದ್ದಾವ ಅಥವಾ ಮೂರು ಕೂಡಿ ಒಂದು ಅಮೈನೋ ಆ್ಯಸಿಡ್ ಫಾರ್ಮ್ ಆಗ್ತಾ ಇದ್ದಾವ, ಇದೆಲ್ಲವನ್ನು ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿದ್ದಾರೆ. ಅದನ್ನು ನಾವು ಕಲಿಯೋಣ. ಸೊ ಇಲ್ಲಿಗೆ ನಿಮಗೆ ಜೆನೆಟಿಕ್ ಕೋಡ್ ಅಂದರೆ ಏನಂತ ಗೊತ್ತಾಯಿತು. ಸೊ ಈ ಲ್ಯಾಂಗ್ವೇಜ್ ಕನ್ವರ್ಷನ್ ಇದೆಯಲ್ಲ, ಈ ಕನ್ವರ್ಷನಿಗೆ ನ್ಯೂಕ್ಲಿಯೋಟೈಡ್ಸ್ ಟು ಅಮೈನೋ ಆ್ಯಸಿಡ್ ಕನ್ವರ್ಷನಿಗೆ ನಾವು ಜೆನೆಟಿಕ್ ಕೋಡನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿ ವಿಲ್ ಟೇಕ್ ಸಮ್ ಎಕ್ಸಾಂಪಲ್ಸ್, ರೈಟ್? ಸೊ ಟೆಕ್ಸ್ಟ್ ಬುಕ್ ಪ್ರಕಾರ, NCERT ಟೆಕ್ಸ್ಟ್ ಬುಕ್ ಪ್ರಕಾರ 4 ಜನ ಸೈಂಟಿಸ್ಟ್ದು ಕಾಂಟ್ರಿಬ್ಯೂಷನನ್ನು ನಾವು ಸ್ಟಡಿ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ದ ಜೆನೆಟಿಕ್ ಕೋಡ್. ಅದರಲ್ಲಿ ಫಸ್ಟ್ ಬರೋರು ಯಾರು ಅಂತಂದರೆ ಜಾರ್ಜ್ ಗ್ಯಾಮೋ ಅನ್ನುವಂತಹ ಸೈಂಟಿಸ್ಟ್. ಜಾರ್ಜ್ ಗ್ಯಾಮೋ, GAMOW, ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ ಅಂತ ಅನ್ಕೋತೀನಿ. ಇವರೇನು ಮಾಡಿದರು ಅಂತಂದರೆ, ನಮ್ಮ ಹತ್ರ ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇದ್ದಾವೆ? 4 ನ್ಯೂಕ್ಲಿಯೋಟೈಡ್ಸ್ ಇದ್ದಾವೆ. ಯಾವ್ಯಾವುದು? ಅಡಿನಿನ್, ಗ್ವಾನಿನ್, ಸೈಟೋಸಿನ್, ಥೈಮಿನ್ ಬರಲ್ಲ, ಯುರಾಸಿಲ್. ಯಾಕಂದರೆ ನಾವು ಜೆನೆಟಿಕ್ ಕೋಡನ್ನು ಕೋಡಾನ್ಸ್ ಆನ್ mRNA ಅಂತ ಹೇಳಿದ್ದೀವಿ. ಸೊ mRNAದಲ್ಲಿ ಥೈಮಿನ್ ಇರೋದಿಲ್ಲ, ಯುರಾಸಿಲ್ ಇರುತ್ತೆ. ಸೊ ಈ ಒಂದೊಂದು ನ್ಯೂಕ್ಲಿಯೋಟೈಡ್ಸ್ಗಳು ಒಂದೊಂದು ಅಮೈನೋ ಆ್ಯಸಿಡನ್ನು ಫಾರ್ಮ್ ಮಾಡ್ತಾ ಇದ್ದಾವೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ. 1 2 3 4. ಓಕೆ, mRNA ಇದೆ, mRNA ಮೇಲೆ ನ್ಯೂಕ್ಲಿಯೋಟೈಡ್ಸ್ ಇದ್ದಾವೆ. ಸೊ ಒಂದೊಂದು ನ್ಯೂಕ್ಲಿಯೋಟೈಡು ಒಂದೊಂದು ಅಮೈನೋ ಆ್ಯಸಿಡನ್ನು ಫಾರ್ಮ್ ಮಾಡ್ತಾ ಇದೆ ಟ್ರಾನ್ಸ್ಲೇಷನ್ ಆಗಬೇಕಾದ್ರೆ ಅಂತ ಇಮ್ಯಾಜಿನ್ ಮಾಡಿ. ಹಾಗಾದರೆ ಟೋಟಲ್ ಆಗಿ ಎಷ್ಟು ಅಮೈನೋ ಆ್ಯಸಿಡ್ಸ್ ಆಯಿತು? 4 ಅಮೈನೋ ಆ್ಯಸಿಡ್ಸ್ ಆಯಿತು. ಎಯಿಂದ 1, Gಯಿಂದ, Cಯಿಂದ, Uಯಿಂದ. ಸೊ ಟೋಟಲ್ ನಮಗೆ 4 ಅಮೈನೋ ಆ್ಯಸಿಡ್ಸ್ಗಳು ಸಿಕ್ಕು. ಕರೆಕ್ಟಾ? ಬಟ್ ಟೋಟಲ್ ವಿ ಹ್ಯಾವ್ 20 ಅಮೈನೋ ಆ್ಯಸಿಡ್ಸ್. ಕರೆಕ್ಟಾ? ನಮ್ಮ ಹತ್ರ ಟೋಟಲ್ ಆಗಿ 20 ಅಮೈನೋ ಆ್ಯಸಿಡ್ಸ್ ಇದ್ದಾವೆ. ಓಕೆ, ಹಾಗಾದರೆ
ಈ ರೂಲನ್ನು ನಾವಿಲ್ಲಿ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಯಾವುದಾದ್ರು ರೂಲು, ನೈಟ್ರೋಜನಸ್ ಬೇಸನ್ನು ನಾವು ಸಿಂಗಲ್ ಆಗಿ ತೊಗೊಂಡ್ರೆ, ಸಿಂಗ್ಲೆಟ್ ಅಂತ ಕರೀತಾರೆ, ಸಿಂಗಲ್ ಆಗಿ ತೊಗೊಂಡ್ರೆ ಜಸ್ಟ್ ನಮಗೆ 4 ಅಮೈನೋ ಆ್ಯಸಿಡ್ ಸಿಕ್ಕು. ಬಟ್ ನಮ್ಮಲ್ಲಿರೋದು 20 ಅಮೈನೋ ಆ್ಯಸಿಡ್. ಹಾಗಾದರೆ ಒಂದೊಂದು ನ್ಯೂಕ್ಲಿಯೋಟೈಡು ಒಂದೊಂದು ಅಮೈನೋ ಆ್ಯಸಿಡನ್ನು ಫಾರ್ಮ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ ಅಂತ. ಹಾಗಾದರೆ ಕಾಂಬಿನೇಷನ್ ಮಾಡಿ ನೋಡೋಣ. ಒಂದೊಂದರ ಬದಲಿಗೆ 2 ಕಾಂಬಿನೇಷನ್ ಮಾಡಿ ನೋಡೋಣ. ಅಂದರೆ ಅದನ್ನು ನಾವು ಡಬ್ಲೆಟ್ ಅಂತ ಕರಿತೀವಿ. ಓಕೆ, ಡಬ್ಲೆಟ್ ಹೆಂಗಾಗ್ಬೋದು, ಈ ಕಡೆ AgCu, ಈ ಕಡೆ AgCu. ಸೊ ಒಂದೊಂದೇ ಕಾಂಬಿನೇಷನ್ ಮಾಡ್ತಾ ಹೋಗಿ. Ag AC AU ಸ್ಕಿಪ್ ಮಾಡಬೇಡಿ. ನಿಮ್ಗೆ ಇದು ಅರ್ಥ ಆದರೆ ನೆಕ್ಸ್ಟ್ ಬರುವಂತಹ ಬೋರ್ಡನ್ನು, ಅಂದರೆ ಈ ಬಾಕ್ಸನ್ನು ಹಾಕೋಕ್ಕೆ ಈಸಿ ಆಗುತ್ತೆ. GA, then GG, GC, GU, then CA, CG, CC, CU, next UA, UG, UC, UU. ಸೊ ಇನ್ ಕೇಸ್ ಜೆನೆಟಿಕ್ ಕೋಡ್ನಲ್ಲಿ 2 ನ್ಯೂಕ್ಲಿಯೋಟೈಡ್ಸ್ ಸೇರಿ ಒಂದೊಂದು ಅಮೈನೋ ಆ್ಯಸಿಡನ್ನು ಫಾರ್ಮ್ ಮಾಡೋಂಗಿತ್ತು ಅಂತಂದರೆ ಟೋಟಲ್ ಆಗಿ ನಮಗೆ ಎಷ್ಟು ಅಮೈನೋ ಆ್ಯಸಿಡ್ ಸಿಗ್ತಾ ಇತ್ತು? 4 ಮತ್ತು 4, 4 16. ಸೊ ನಮಗೆ ಇಲ್ಲಿ 16 ಅಮೈನೋ ಆ್ಯಸಿಡ್ಸ್ಗಳು ಸಿಗ್ತಾ ಇದ್ವು. ಬಟ್ ಅಗೇನ್ ದಿಸ್ ನಂಬರ್ ಈಸ್ ಲೆಸ್ ದ್ಯಾನ್ ಎಕ್ಸ್ಪೆಕ್ಟೆಡ್. ಸೊ ಇದು ಕೂಡ ಆಗಲಿಕ್ಕೆ ಚಾನ್ಸ್ ಇಲ್ಲ. ಗೊತ್ತಾಗ್ತಿದೆಯಾ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡ್ತಾ ಹೋದರು ಅಂತ. ಸೊ ನಮಗೆ ಒಂದು mRNA ಇದೆ, ಇದ್ರ ಮೇಲ್ಗಡೆ ನ್ಯೂಕ್ಲಿಯೋಟೈಡ್ಸ್ ಇದ್ದಾವೆ. ಈ ನ್ಯೂಕ್ಲಿಯೋಟೈಡ್ಸಿಂದ ಅಮೈನೋ ಆ್ಯಸಿಡ್ ಚೈನು ನಮಗೆ ಫಾರ್ಮ್ ಆಗ್ತಾ ಇದೆ. ಸೊ ಒಂದು ನ್ಯೂಕ್ಲಿಯೋಟೈಡು ಒಂದು ಅಮೈನೋ ಆ್ಯಸಿಡನ್ನು ಫಾರ್ಮ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ. 2 ನ್ಯೂಕ್ಲಿಯೋಟೈಡ್ಸ್ಗಳು ಸೇರಿನೂ ಒಂದು ಅಮೈನೋ ಆ್ಯಸಿಡನ್ನು ಫಾರ್ಮ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಅವಾಗ ಬರೀ ನಮಗೆ 16 ಅಮೈನೋ ಆ್ಯಸಿಡ್ ಸಿಗ್ತಾ ಇದ್ವು. ನೆಕ್ಸ್ಟ್ ಯಾವುದು ಚಾನ್ಸು? ಸಿಂಗ್ಲೆಟ್ ಆಯಿತು, ಡಬ್ಲೆಟ್ ಆಯಿತು. ನೆಕ್ಸ್ಟ್ ಯಾವುದು? ಟ್ರಿಪ್ಲೆಟ್. ಓಕೆ, ಈ ಟ್ರಿಪ್ಲೆಟ್ ಬೋರ್ಡನ್ನು ಹಾಕಿದರೆ ಎಷ್ಟು ಅಮೈನೋ ಆ್ಯಸಿಡ್ ಸಿಗ್ತವೆ? ಓಕೆ, ಟ್ರಿಪ್ಲೆಟ್ ಬೋರ್ಡನ್ನು ಹೆಂಗೆ ಹಾಕೋದು ಅಂತಂದರೆ, ಸೊ ದಿಸ್ ಇಸ್ ದ ಫೈನಲ್ ಬೋರ್ಡ್, ಯು ಹ್ಯಾವ್ ಟು ರಿಮೆಂಬರ್. ಎಕ್ಸಾಮಲ್ಲಿ ಕೇಳಿದ್ರು. ಸೊ ಟ್ರಿಪ್ಲೆಟ್ ಅಂತಂದರೆ ನಮಗೆ 3 ನ್ಯೂಕ್ಲಿಯೋಟೈಡ್ಸ್ಗಳು, ನ್ಯೂಕ್ಲಿಯೋಟೈಡ್ 1, 2 ಮತ್ತು 3, ಅಂದರೆ 3 ನ್ಯೂಕ್ಲಿಯೋಟೈಡ್ಸ್ಗಳು ಸೇರಿ ಒಂದು ಅಮೈನೋ ಆ್ಯಸಿಡನ್ನು ಏನಾದರೂ ಫಾರ್ಮ್ ಮಾಡಿದಾವ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದು ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್. ಸೊ AgCu, ಈ ಕಡೆನೂ AgCu. ಸೊ ಇಲ್ಲಿರುವಂತಹದ್ದು ಫಸ್ಟ್ ನಂಬರನ್ನು ಡಿನೋಟ್ ಮಾಡ್ತಾ ಇದ್ದಾವೆ. ಈ ಕಡೆ ಇರುವಂತಹದ್ದು ಸೆಕೆಂಡ್ ಲೆಟರನ್ನು, ಇದನ್ನು ಡಿನೋಟ್ ಮಾಡ್ತಾ ಇದ್ದಾವೆ. ಥರ್ಡ್ ಲೆಟರಿಗೆ ನಾವು ಥರ್ಡ್ ಲೆಟರಿಗೆ ಸ್ಕಿಪ್ ದಯಮಾಡಿ ಮಾಡಬೇಡಿ. ಥರ್ಡ್ ಲೆಟರಿಗೆ ಹೆಂಗೆ ಅಂತಂದರೆ, ಇವಾಗ ನೀವು ಮ್ಯಾಥ್ಸ್ನಲ್ಲಿ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಂತ ಮಾಡ್ತೀರಿ, ಕರೆಕ್ಟಾ? ಪರ್ಮ್ಯುಟೇಷನ್ ಅಂತಂದರೆ ಎಲ್ಲ ಪಾಸಿಬಲ್ ರೀತಿಯಲ್ಲಿ ಅಲ್ಲಿರುವಂತಹ ವಸ್ತುಗಳನ್ನು ಕಂಬೈನ್ ಮಾಡೋದು. ಸೊ ನಮ್ಮಲ್ಲಿ ಅಲ್ಲಿರುವಂತಹ ವಸ್ತುಗಳಂದರೆ ಯಾವ್ಯಾವು? ಅಡಿನಿನ್, ಗ್ವಾನಿನ್, ಸೈಟೋಸಿನ್ ಮತ್ತು ಯುರಾಸಿಲ್. ಈ 4 ವಸ್ತುಗಳನ್ನು ಇಟ್ಕೊಂಡು 3 ಅಟ್ ಎ ಟೈಮ್ 3 ವಸ್ತುಗಳನ್ನು ತಗೊಂಡು ಎಷ್ಟು ಕಾಂಬಿನೇಷನ್ ನೀವು ಮಾಡ್ಬೋದು? AgC, AgU, GCU, UCG ಬೇಕಾದಾಗ್ಬೋದು. 3 ಕಾಂಬಿನೇಷನ್ ಅಂತಂದರೆ ಅದಕ್ಕೆ ನೀವು ಟೆಕ್ಸ್ಟ್ ಬುಕ್ಕನ್ನು ನೋಡಿದರೆ ಇದು ಫಸ್ಟ್ ನಂಬರ್, ಇದು ಸೆಕೆಂಡ್ ನಂಬರ್, ಥರ್ಡ್ ನಂಬರ್ ಇದೆಯಲ್ಲ, ಇದನ್ನು AgCu ಮತ್ತು AgCu, ಅಗೇನ್ AgCu, AgCu, ಈ ರೀತಿ. ಸೊ ಇಲ್ಲಿರುವಂತಹಗಳು ಥರ್ಡ್ ಪ್ಲೇಸನ್ನು ಹೇಳ್ತಾ ಇದ್ದಾವೆ. ನಿಮ್ಗೆ ಇದಿಷ್ಟು ಡಿಟೇಲ್ ಆಗಿ ಎಕ್ಸ್ಪ್ಲೇಷನ್ ಎಲ್ಲೂ ಸಿಗಲ್ಲ, ದಯಮಾಡಿ ಸ್ಕಿಪ್ ಮಾಡಬೇಡಿ. ಸೊ ಫಸ್ಟ್, ಸೆಕೆಂಡ್, ಥರ್ಡ್. ಸೊ ಫಸ್ಟ್ ತಗೊಳ್ಳಿ A, ಅಗೇನ್ ಸೆಕೆಂಡ್ A, ಇದರಲ್ಲಿ ಮೊದಲನೇದು A. ನೆಕ್ಸ್ಟು A, ಫಸ್ಟ್ ಸೆಕೆಂಡ್ ಸೇಮ್ ಇದ್ದಾವೆ. ಒಂದು ಸತಿ G ಬರುತ್ತೆ, ಓಕೆ, ಒಂದು ಸತಿ C ಬರುತ್ತೆ, ಒಂದು ಸತಿ U ಬರುತ್ತೆ. ಇಲ್ಲಿಂದ ಒಂದು ತಗೊಳ್ಳೋದು, ಇಲ್ಲಿಂದ ಒಂದು ತಗೊಳ್ಳೋದು, ಇಲ್ಲಿಂದ ಒಂದು ತಗೊಳ್ಳೋದು, ಅಗೇನ್ ಇಲ್ಲಿಂದ ಸೆಕೆಂಡ್ ಒನ್, ಇಲ್ಲಿಂದ ಥರ್ಡ್ ಒನ್, ಇದು ಮತ್ತು ಫೋರ್ತ್ ಒನ್. ಹಾಗೆ ನೀವು ಬರಿತಾ ಹೋದರೆ ಇದನ್ನಷ್ಟೇ ಬರೋಣ ನಾವು. ಇದು ಫುಲ್ ಕಂಪ್ಲೀಟ್ ಆಯಿತು. ಓಕೆ, ಇದು ಪೂರ್ತಿ ಸೆಕೆಂಡ್ ನಂಬರನ್ನು ಡಿನೋಟ್ ಮಾಡ್ತಾ ಇದೆ. ನೆಕ್ಸ್ಟ್ AG,
ಎ ಜಿ ಸೆಕೆಂಡ್ ಆಯಿತು. ಥರ್ಡ್ ಪ್ಲೇಸಿಗೆ ಒಂದು ಸತಿ ಎ ತೊಗೋಬೇಕು, ಒಂದು ಸತಿ ಜಿ ತೊಗೋಬೇಕು, ಒಂದು ಸತಿ ಸಿ ಮತ್ತು ಒಂದು ಸತಿ ಯು. ಸೊ ಫಸ್ಟು ಎ ಇದೆ. ನೆಕ್ಸ್ಟ್ ಎ ಜಿ ಜಿ, ಎ ಜಿ ಜಿ, ಎ ಜಿ ಸಿ, ಎ ಜಿ ಸಿ, ಎ ಜಿ ಯು, ಎ ಜಿ ಯು. ಸೊ ಇಷ್ಟು ಪಾಸಿಬಲ್ ರೀತಿಯಲ್ಲಿ ನೀವು ಈ ಬೋರ್ಡನ್ನು, ಚಕ್ಕರ್ ಬೋರ್ಡನ್ನು ಫಿಲ್ ಮಾಡ್ತಾ ಹೋದರೆ ನಿಮಗೆ ಟೋಟಲ್ ಆಗಿ 64 ಅಮೈನೋ ಆ್ಯಸಿಡ್ಸ್ಗಳು ಸಿಗ್ತವೆ. ಇದನ್ನು ನಾವು ಹೆಂಗೆ ಬರೆದಿದ್ದೀವಿ, ಫಸ್ಟ್ ಪ್ಲೇಸ್ನಲ್ಲಿ ಬರುವಂತಹ ಬೇಸನ್ನು ಈ ಕಡೆ ಬರೆದಿದ್ದೀವಿ, ಸೆಕೆಂಡ್ ಪ್ಲೇಸ್ನಲ್ಲಿ ಬರುವಂತಹ ನೈಟ್ರೋಜನ್ ಬೇಸನ್ನು ಈ ರೋದಲ್ಲಿ ಬರೆದಿದ್ದೀವಿ, ಥರ್ಡ್ ಪ್ಲೇಸಲ್ಲಿ ಬರುವಂತಹ ನೈಟ್ರೋಜನ್ ಬೇಸನ್ನು ಈ ರೋದಲ್ಲಿ ಬರೆದಿದ್ದೀವಿ. ಗೊತ್ತಾಗ್ತಿದೆಯಾ? ಸೊ ಇಲ್ಲಿಂದ ಒಂದು ತಗೊಳ್ಳಿ, ಇಲ್ಲಿಂದ ಒಂದು ತಗೊಳ್ಳಿ, ಇಲ್ಲಿ ಇವನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗಿ. ಸೊ ಟೋಟಲ್ ಆಗಿ ನೀವು ಈ ಬೋರ್ಡನ್ನು ಕಂಪ್ಲೀಟಾಗಿ ಮಾಡ್ತಾ ಹೋದರೆ ಯು ವಿಲ್ ಗೆಟ್ 64 ಅಮೈನೋ ಆ್ಯಸಿಡ್. ನಮ್ಮ ಕಡೆ ಆಲ್ರೆಡಿ ಎಷ್ಟಿದ್ದಾವೆ? 20 ಇದ್ದಾವೆ. ಓಕೆ, 4 ಅಂತೂ ಬರೋಕ್ಕೆ ಚಾನ್ಸ್ ಆಗಲಿಲ್ಲ, 16 ಅಂತೂ ಬರೋಕ್ಕೆ ಚಾನ್ಸ್ ಆಗಲಿಲ್ಲ. ಹಾಗಾದರೆ 64 ಅಂದರೆ ಈ 64 ಕೋಡಾನ್ಸ್ಗಳ ಕಾಂಬಿನೇಷನನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕು. ಯಾಕಂದರೆ ನಮಗೆ ಮಿನಿಮಮ್ ಆಗಿ 20 ಅಮೈನೋ ಆ್ಯಸಿಡ್ಸ್ ಇದ್ದಾವೆ. ಈ 20 ಅಮೈನೋ ಆ್ಯಸಿಡ್ಸನ್ನು ಫಾರ್ಮ್ ಮಾಡಲಿಕ್ಕೆ ಮಿನಿಮಮ್ 20 ಕೋಡಾನ್ಸ್ ಅಂತ ಇರಲೇಬೇಕಾ? mRNAದಲ್ಲಿ ಕಾಂಬಿನೇಷನ್ಸು ಮಿನಿಮಮ್ 20 ಕಾಂಬಿನೇಷನ್ಸ್ ಇರಬೇಕಾ? ಜಾಸ್ತಿ ಆದರೆ ನಡೆಯುತ್ತೆ, ಕಡಿಮೆ ಆದರೆ ನಡೆಯಂಗಿಲ್ಲ. ಹೌದಾ? ಕರೆಕ್ಟಾ? 20 ಅಮೈನೋ ಆ್ಯಸಿಡ್ಸ್ಗಳಿದ್ದಾವೆ. ಒಂದೊಂದು ಅಮೈನೋ ಆ್ಯಸಿಡ್ಡು ಒಂದೊಂದು ನ್ಯೂಕ್ಲಿಯೋಟೈಡ್ ಅಂದರೆ ಅವಾಗ ಜಸ್ಟ್ 4 ಅಷ್ಟೇ ಸಿಕ್ತು. ಅಗೇನ್ ರೂಲ್ಡ್ ಔಟ್. ಒಂದೊಂದು ಅಮೈನೋ ಆ್ಯಸಿಡ್ಡು ಎರಡೆರಡು ನ್ಯೂಕ್ಲಿಯೋಟೈಡ್ಸನ್ನು ಇಟ್ಕೊಂಡು ಆಗಿದ್ದರೆ ಅವಾಗ 16 ಆಯಿತು. ಇದು ಕೂಡ ನಮಗೆ ರೂಲ್ಡ್ ಔಟ್ ಆಯಿತು. ಒಂದೊಂದು ಅಮೈನೋ ಆ್ಯಸಿಡ್ಡು 3 ನ್ಯೂಕ್ಲಿಯೋಟೈಡ್ಸನ್ನು ಅವು ಇಟ್ಕೊಂಡು ರೀಡ್ ಮಾಡ್ತಾ ಇದ್ದರೆ ಆವಾಗ ಪಾಸಿಬಿಲಿಟಿ ಇದೆ, ಮೇ ಬಿ ನಮಗೆ ಬೇಕಾದಂತಹ ನಂಬರ್ಗಿಂತ ಇದು ಜಾಸ್ತಿ ನಂಬರೇ. ಎಲ್ಲಿ 20, ಎಲ್ಲಿ 64, ಬಟ್ ಅಟ್ಲೀಸ್ಟ್ ಆ ರೂಲ್ಸನ್ನಾದರೂ ಅವು ಫಾಲೋ ಮಾಡ್ತಿದ್ದಾವ, ಆ ರೂಲ್ಸನ್ನಾದರೂ ಅದು ಫುಲ್ಫಿಲ್ ಮಾಡ್ತಾ ಇದ್ದಾವೆ. ಯಾವುದಿದೆ ರೂಲು? 3 ನ್ಯೂಕ್ಲಿಯೋಟೈಡ್ಸನ್ನು ಅಟ್ ಎ ಟೈಮು ನಾವೇನಾದ್ರೂ ಸ್ಟಡಿ ಮಾಡ್ತಾ ಹೋದರೆ 3 ನ್ಯೂಕ್ಲಿಯೋಟೈಡು ಒಂದೊಂದು ಅಮೈನೋ ಆ್ಯಸಿಡನ್ನು ಫಾರ್ಮ್ ಮಾಡಿದ್ದಾವೆ ಅಂತ ತಿಳ್ಕೊಂಡ್ರೆ ಅವಾಗ 64 ಡಿಫ್ರೆಂಟ್ ಟೈಪ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ ನಮಗೆ ಸಿಗ್ತವೆ. ಪರವಾಗಿಲ್ಲ, ನಮಗೆ ಬೇಕಾಗಿದ್ದು 20, 64 ಇದೆ ಅಂತಂದರೆ ಅಗೇನ್ ಮತ್ತೆ ನಾವು ಟೆಕ್ನಿಕ್ ಇರಬೇಕು. ಬಟ್ ಅಟ್ಲೀಸ್ಟ್ 20 ಆದರೂ ಸಿಕ್ಕುವ 64ನಲ್ಲಿ ನಮಗೆ. ಓಕೆ, ಸೊ ಜಾರ್ಜ್ ಗ್ಯಾಮೊ ಏನು ಮಾಡಿದ್ರು ಅಂತಂದರೆ, ಹಾಗಾದರೆ mRNA ಮೇಲ್ಗಡೆ ಏನು ನ್ಯೂಕ್ಲಿಯೋಟೈಡ್ಸ್ ಇದ್ದಾವೆ 3 ನ್ಯೂಕ್ಲಿಯೋಟೈಡ್ಸ್ಗಳು ಸೇರಿ ಒಂದೊಂದು ಅಮೈನೋ ಆ್ಯಸಿಡನ್ನು ಫಾರ್ಮ್ ಮಾಡಿರಬಹುದು ಅಂತ ಒಂದು ಹೈಪೋಥಿಸಿಸ್, ಒಂದು ಇನ್ಫಾರ್ಮೇಷನ್ ಅಥವಾ ಒಂದು ಗೆಸ್ ವರ್ಕನ್ನು ಅವರು ಮಾಡಿದರು. ಸೊ ಜಾರ್ಜ್ ಗ್ಯಾಮೊ ಎಕ್ಸ್ಪೆರಿಮೆಂಟಲ್ಲಿ ನಿಮಗೆ ಈ ಚಕ್ಕರ್ ಬೋರ್ಡದ್ದು ತಿಳ್ಕೊಳ್ಳುವಂತಹ ಅವಶ್ಯಕತೆ ಜಾಸ್ತಿ ಇದೆ. ನೀವು ಈ ರೀತಿ ಬರಿತಾ ಹೋದರೆ ಎಲ್ಲವನ್ನೂ ಕಂಪ್ಲೀಟ್ ಮಾಡಿದರೆ ಯು ವಿಲ್ ಗೆಟ್ 64. ಸೊ ಟ್ರಿಪ್ಲೆಟ್ ಕೋಡಾನ್, ಎಸ್, ಇದು ಅಪ್ಲೈ ನಾವು ಮಾಡ್ಬೋದು. ಏನು ಅಪ್ಲೈ ಮಾಡ್ಬೋದು? 3 ನ್ಯೂಕ್ಲಿಯೋಟೈಡ್ಸ್ಗಳು ಒಂದೊಂದು ಅಮೈನೋ ಆ್ಯಸಿಡ್ಡಿಗೆ ಕೋಡ್ ಮಾಡ್ತಾ ಇದ್ದಾವೆ. ಹಾಗೆ ನಮಗೆ 64 ಅಮೈನೋ ಆ್ಯಸಿಡ್ ಸಿಗ್ತವೆ, ನಮಗೆ ಬೇಕಾದಕ್ಕಿಂತ ಜಾಸ್ತಿನೇ ಸಿಗ್ತಿದ್ದಾವೆ. ಸೊ ಇದನ್ನು ನಾವು ಈ ರೂಲನ್ನು ನಾವು ನೆನ್ಪಿಟ್ಕೋಬೋದು ಅಂತ ಜಾರ್ಜ್ ಗ್ಯಾಮೊ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಿ ಹೇಳಿದರು. ಓಕೆ, ಇದರ ನೆಕ್ಸ್ಟ್ ಯಾರು ಬರ್ತಾರೆ ಅಂತಂದರೆ ಮಾರ್ಷಲ್ ನೀರನ್ಬರ್ಗ್. ಇದು ಅರ್ಥ ಆಯ್ತಾ ನಿಮಗೆ? ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಕನ್ಫ್ಯೂಸ್ ಆಯಿತು ಅಂತಂದರೆ ಇದು ಒಂದು ಸತಿ ಸುಮ್ಮನೆ ಕೂತ್ಕೊಂಡು ಕೇಳಿ, ನೆಕ್ಸ್ಟ್ ಟೈಮ್ ಇನ್ನೂ ಒಂದು ಸತಿ ಪ್ರಾಕ್ಟೀಸ್ ಮಾಡ್ತಾ ಕೇಳಿ, ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಓಕೆ, ಒಂದು ಸ್ವಲ್ಪ ಕನ್ಫ್ಯೂಸ್ ಅನಿಸುತ್ತೆ, ಬಟ್ ಅಷ್ಟು ದೊಡ್ಡ ಲೆವೆಲ್ಗೂ ಕನ್ಫ್ಯೂಷನ್ ಅಲ್ಲ. ಓಕೆ, ಸೊ ಸಿಂಗ್ಲೆಟ್ ಇರ್ಲಿಕ್ಕೆ ಚಾನ್ಸ್ ಇಲ್ಲ, ಡಬ್ಲೆಟ್ ಇರಲಿಕ್ಕೂ ಚಾನ್ಸ್ ಇಲ್ಲ, ಟ್ರಿಪ್ಲೆಟ್ ಇರಬಹುದು ಅಂತ ಜಾರ್ಜ್ ಗ್ಯಾಮೊ ಹೇಳಿದರು. ನೆಕ್ಸ್ಟ್ ಬರುವಂತಹ ಸೈಂಟಿಸ್ಟ್ ಯಾರು ಅಂತಂದರೆ ಮಾರ್ಷಲ್ ನೀರನ್ಬರ್ಗ್ ಅನ್ನುವಂತಹ ಸೈಂಟಿಸ್ಟ್. ಮಾರ್ಷಲ್ ನೀರನ್ಬರ್ಗ್ ಓಕೆ, ಮಾರ್ಷಲ್ ನೈರನ್ಬರ್ಗ್, ನೈರನ್ಬರ್ಗ್. ಈ ಜಿ ಬರಿಬಾರ್ದಿತ್ತಲ್ಲ ಇಲ್ಲಿ. ಮಾರ್ಷಲ್ ನೈರನ್ಬರ್ಗ್. ಓಕೆ, ಇವ್ರು ಏನು ಮಾಡಿದರು ಅಂತಂದರೆ ಒಂದು ವರ್ಡ್ ಯಾವುದದು, ಸೆಲ್ ಫ್ರೀ
ಸಿಸ್ಟಮ್ ಆಫ್ ಸೆಲ್ ಫ್ರೀ ಸಿಸ್ಟಮ್ ಆಫ್ ಪ್ರೋಟೀನ್ ಸಿಂಥಸಿಸ್. ಓಕೆ, ಮಾರ್ಷಲ್ ನಿರನ್ಬರ್ಗು ಸೆಲ್ ಫ್ರೀ ಅಂದರೆ ವಿದೌಟ್ ಸೆಲ್ ಇಲ್ಲದೇ ಲ್ಯಾಬ್ರೋಟ್ರಿನಲ್ಲಿ ಅವರು ಪ್ರೋಟೀನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿದರು. ಯೂಶ್ವಲಿ ಪ್ರೋಟೀನ್ಸ್ ಅಂದರೆ ಸೆಲ್ ಬೇಕಲ್ಲ, ಯಾಕಂದರೆ ಆ ಸೆಲ್ನಲ್ಲಿ DNA ಇರುತ್ತೆ, DNA ಇಂದ RNA ಆಗಿ RNA ಇಂದ ಪ್ರೋಟೀನ್ ಆಗುತ್ತೆ ಸೆಲ್ ಒಳಗಡೆ. ಬಟ್ ಇವರು ಹೆಂಗೆ ಆ ಸಿಸ್ಟಮನ್ನು ಮಾಡಿದರು ಆರ್ಟಿಫಿಷಿಯಲಿ ಅಂತಂದರೆ, ಸೆಲ್ ಇಲ್ಲ ಅಂತಂದ್ರೂ ಲ್ಯಾಬ್ನಲ್ಲಿ ಪ್ರೋಟೀನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂತಹ ಒಂದು ಟೆಕ್ನಿಕನ್ನು ಅವರು ಕಂಡುಹಿಡಿದ್ರು. ನಾವು ವಾಟ್ ಮಾರ್ಷಲ್ ನಿರನ್ಬರ್ಗ್ ಡಿಡ್ ವಾಸ್, ಅವರು ಆರ್ಟಿಫಿಷಿಯಲ್ ಆಗಿ ಒಂದು RNA ಚೈನನ್ನು ಪ್ರೊಡ್ಯೂಸ್ ಮಾಡಿದರು. RNA ಚೈನ್ ಅಂತಂದರೆ ನ್ಯೂಕ್ಲಿಯೋಟೈಡ್ಸ್ಗಳನ್ನು ಹೊಂದಿರುವಂತಹ ಚೈನು. ಬಟ್ ಅಲ್ಲಿ ಯಾವ ನ್ಯೂಕ್ಲಿಯೋಟೈಡ್ ಇರಬೇಕು ಅಂತ ಇವರು ಡಿಸೈಡ್ ಮಾಡೋದು, ಸೆಲ್ ಡಿಸೈಡ್ ಮಾಡೋದಲ್ಲ. ನಾವು ಆರ್ಟಿಫಿಷಿಯಲ್ ಆಗಿ ನ್ಯೂಕ್ಲಿಯೋಟೈಡ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗಿ ಒಂದು RNAಯನ್ನು ಪ್ರೊಡ್ಯೂಸ್ ಮಾಡೋದು. ಮಾರ್ಷಲ್ ನಿರನ್ಬರ್ಗ್ ಏನು ಮಾಡಿದರು ಅಂತಂದರೆ, ಕಂಟಿನ್ಯೂಸ್ ಆಗಿ ಈ ರೀತಿ ಯು ಅಂದರೆ ಯುರಾಸಿಲ್, ಯು 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 ಅಂತ ಕಂಟಿನ್ಯೂಸ್ ಆಗಿ ಜಾಯಿನ್ ಮಾಡ್ತಾ ಒಂದು RNAಯನ್ನು ಪ್ರೊಡ್ಯೂಸ್ ಮಾಡಿದರು. ಇದಕ್ಕೆ ಹೋಮೋಪಾಲಿಮರ್ ಅಂತ ಕರೀತಾರೆ. ಹೋಮೋ ಅಂದ್ರೇನು ಸೇಮ್, ಪಾಲಿಮರ್ ಅಂದ್ರೇನು ಸೇಮ್ ಯೂನಿಟ್ಟು ರಿಪೀಟ್ ಆಗಿದೆ ಅಂತ. ಸೊ ಮಾರ್ಷಲ್ ನಿರನ್ಬರ್ಗು ಯುರಾಸಿಲನ್ನು ಇಟ್ಕೊಂಡು ನ್ಯೂಕ್ಲಿಯೋಟೈಡ್ಸನ್ನು ಫಾರ್ಮ್ ಮಾಡಿ ಒಂದಕ್ಕೊಂದು ಯುರಾಸಿಲ್ ನ್ಯೂಕ್ಲಿಯೋಟೈಡ್ಸ್ಗಳನ್ನು ಜಾಯಿನ್ ಮಾಡ್ತಾ ಹೋದರು. ನೆಕ್ಸ್ಟ್ ಈ RNAಯನ್ನು ಇಟ್ಕೊಂಡು, ಈ RNA, ದಿಸ್ ಈಸ್ ದ RNA, ಈ RNAಯನ್ನು ಇಟ್ಕೊಂಡು ಪ್ರೋಟೀನ್ಸ್ ಯಾವುದು ಫಾರ್ಮ್ ಆಗುತ್ತೆ ಅಂತ ಕಾದು ನೋಡಿದರು. ಆವಾಗ ಅವ್ರಿಗೇನು ಸಿಕ್ತು ಅಂತಂದರೆ, ಈ ಪ್ರೋಟೀನ್ನಲ್ಲಿ ಒಂದು ಅಮೈನೋ ಆ್ಯಸಿಡ್ ಚೈನ್ ಅಂತೂ ಸಿಗಲೇಬೇಕಾ. ಯಾವುದದು ಅಮೈನೋ ಆ್ಯಸಿಡ್ ಅಂತಂದರೆ ಫಿನೈಲ್ ಅಲನೈನ್, ಅಗೇನ್ ಫಿನೈಲ್ ಅಲನೈನ್, ಅಗೇನ್ ಫಿನೈಲ್ ಅಲನೈನ್, ಅಗೇನ್ ಫಿನೈಲ್ ಅಲನೈನ್. ಸೊ ಅವ್ರು ಯಾವಾಗ ಒಂದು ಹೋಮೋಪಾಲಿಮರ್ ಮಾಡಿದ್ರಲ್ಲ, ಯು 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 ಅಂತ ಇಟ್ಕೊಂಡು, ಆವಾಗ ಅವ್ರಿಗೆ ಕಂಟಿನ್ಯೂಸ್ ಆಗಿ ಫಿನೈಲ್ ಅಲೆನೈನನ್ನು ಹೊಂದಿರುವಂತಹ ಪ್ರೋಟೀನು ಸಿಕ್ತು. ಓಕೆ, ಆವಾಗ ಅವರು ಏನು ಹೇಳಿದರು ಅಂತಂದರೆ, ಸೊ ದೇರ್ ಮಸ್ಟ್ ಬಿ ಅ ಟ್ರಿಪ್ಲೆಟ್ ಕೋಡಾನ್, ಅಂದರೆ ಮೂರು ನ್ಯೂಕ್ಲಿಯೋಟೈಡ್ಸ್ಗಳು ಒಂದೊಂದು ಅಮೈನೋ ಆ್ಯಸಿಡ್ಸನ್ನು ಇವು ಕೋಡ್ ಮಾಡ್ತಾ ಇದ್ದಾವೆ. ಅದಕ್ಕೆ ನಮಗೆ ಇಲ್ಲಿ ಸಿಮಿಲರ್ ಆದಂತಹ ಅಮೈನೋ ಆ್ಯಸಿಡ್ಸ್ಗಳು ರಿಪೀಟ್ ಆಗಿದ್ದಾವೆ ಅಂತ ಹೇಳಿದರು. ಓಕೆ, ಇದು ಮಾರ್ಷಲ್ ನಿರನ್ಬರ್ಗ್ದು ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್ ಯಾರು ಬರ್ತಾರೆ ಅಂತಂದರೆ ಇದರಲ್ಲಿ ಹರ್ಗೋವಿಂದ್ ಖುರಾನಾ. ಓಕೆ, ಇವ್ರೇನು ಮಾಡಿದರು ಅಂತಂದರೆ, ಮಾರ್ಷಲ್ ನಿರನ್ಬರ್ಗ್ ಹೆಂಗೆ ಹೋಮೋಪಾಲಿಮರ್ ಮಾಡಿದ್ರಲ್ಲ, ಇವರು ಒಂದು ಕೋಪಾಲಿಮರನ್ನು ಮಾಡಿದರು. ಓಕೆ, ಹರ್ಗೋವಿಂದ್ ಖುರಾನಾ ಒಂದು ಕೋಪಾಲಿಮರನ್ನು ಮಾಡಿದರು. ಹೆಂಗೆ? ಕಂಟಿನ್ಯೂಸ್ ಆಗಿ ಯು ಜಿ ಅಂದರೆ ಯುರಾಸಿಲ್ ಮತ್ತು ಗ್ವೈನಿನ್, ಯು ಜಿ. ನಾವು ದಿಸ್ ಈಸ್ ದ ಕೋಪಾಲಿಮರ್. ಕೋ ಅಂತಂದ್ರೆ ಏನು? ಯುಗೆ ಆಲ್ವೇಸ್ ಜಿ, ಅಲ್ಲಿ ಕೋ ಅಂದರೆ ಕೋ ಕೊಟ್ಟಂಗೆ ಕಂಟಿನ್ಯೂಸ್ ಆಗಿ ಯು ಜಿ ನ್ಯೂಕ್ಲಿಯೋಟೈಡ್ಸ್ಗಳನ್ನು ಜಾಯಿನ್ ಮಾಡಿ ಒಂದು RNAಯನ್ನು ಪ್ರೊಡ್ಯೂಸ್ ಮಾಡಿದರು. ಓಕೆ, ಹಾಗಾದರೆ ಈ RNAಯಿಂದ ಯಾವ ರೀತಿಯಾದಂತಹ ಪ್ರೋಟೀನ್ ಬರುತ್ತೆ, ಯಾವ ರೀತಿಯಾದಂತಹ ಅಮೈನೋ ಆ್ಯಸಿಡ್ ಚೈನ್ ಬರುತ್ತೆ ಅಂತ ಅವರು ಕಾದು ನೋಡಿದರು. ಸರ್ಪ್ರೈಸಿಂಗ್ಲಿ ಅವ್ರಿಗೇನು ಸಿಕ್ತು ಅಂತಂದರೆ, ಈ ಚೈನಲ್ಲಿ ಅಲ್ಟರ್ನೇಟಿವ್ ಆಗಿ ಚೇಂಜ್ ಆದಂತಹ ಅಮೈನೋ ಆ್ಯಸಿಡ್ ಚೈನು ಸಿಕ್ತು. ಸಿಸ್ಟೀನ್ ಅಗೇನ್ ವ್ಯಾಲೀನ್, ಅಗೇನ್ ಸಿಸ್ಟೀನ್ ಅಗೇನ್ ವ್ಯಾಲೀನ್, ಅಗೇನ್ ಸಿಸ್ಟೀನ್ ಅಗೇನ್ ವ್ಯಾಲೀನ್. ಓಕೆ, ಈ ರೀತಿಯಾದಂತಹ ಅಮೈನೋ ಆ್ಯಸಿಡ್ ಚೈನು ಸಿಕ್ತು ಅವರಿಗೆ. ಸೊ ನಾವು ಸಿ ಹಿಯರ್, ಈ ನ್ಯೂಕ್ಲಿಯೋಟೈಡಿಂದ ಈ ಅಮೈನೋ ಆ್ಯಸಿಡ್ ಫಾರ್ಮ್ ಆಗ್ತಾ ಇದೆ ಅಂತಂದರೆ, ಅಲ್ಟರ್ನೇಟಿವ್ ಆಗಿ ನಮಗೆ ಸೇಮ್ ಕೋಡಾನ್ಸ್ಗಳು ಸಿಗಬೇಕು. ಇವಾಗ ನೀವು ಟ್ರಿಪ್ಲೆಟ್ ಅಂತ ನಾವು ಆಲ್ರೆಡಿ ಇಲ್ಲಿ ಸ್ವಲ್ಪ ಕ್ಲೂ ಕೊಟ್ಟಿದ್ದಾರಲ್ಲ ಬೇರೆ ಸೈಂಟಿಸ್ಟು, ನೀವು ಇಲ್ಲಿ ಟ್ರಿಪ್ಲೆಟ್ ನೋಡ್ತಾ ಹೋಗಿ, UGU. ಓಕೆ, ನೆಕ್ಸ್ಟ್ GUG, ಅಗೇನ್ UGU, ಅಗೇನ್ GUG. ನೀವೇನಾದರೂ ಡಬಲೆಟ್ ಇತ್ತು ಅಂತಂದರೆ, ಡಬ್ಲೆಟ್ ಅಂದರೆ ಎರಡು ನ್ಯೂಕ್ಲಿಯೋಟೈಡ್ಸ್ಗಳು ಒಂದು ಅಮೈನೋ ಆ್ಯಸಿಡನ್ನು ಫಾರ್ಮ್ ಮಾಡಿದರೆ ಯು ಜಿ ಅಂದರೆ ಇಲ್ಲಿ ಸಿಸ್ಟಿನ್ ಹಂಗೆ ಬರಬೇಕಿತ್ತು. ಬಟ್ ನಮಗೆ ಹೆಂಗೆ ಬಂತು? ಅಲ್ಟರ್ನೇಟಿವ್ ಆಗಿ ಬಂದಿದ್ದಾವೆ ಅಮೈನೋ ಆ್ಯಸಿಡ್. ಅಂದರೆ ಇದು ಸಿ ಹಿಯರ್, ದಿಸ್ ಈಸ್ ಸೇಮ್
ಆ್ಯಂಡ್ ಅಗೇನ್ ದಿಸ್ ಈಸ್ ಸೇಮ್, ಅಂದರೆ ಇಲ್ಲಿಯೂ ಸಿಸ್ಟೀನ್ ಬಂತು ಮತ್ತು ಇಲ್ಲಿನೂ ಸಿಸ್ಟೀನ್ ಬಂತು. ದಿಸ್ ಈಸ್ ಸೇಮ್ ಆ್ಯಂಡ್ ದಿಸ್ ಈಸ್ ಸೇಮ್, ಅಂದರೆ ಇಲ್ಲಿಂದ ವ್ಯಾಲಿನ್ ಬಂತು, ಇಲ್ಲಿಂದ ವ್ಯಾಲಿನ್ ಬಂತು. ದ್ಯಾಟ್ ಮೀನ್ಸ್ ದ ಕೋಡಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಆನ್ mRNA ದೇ ಆರ್ ಆಲ್ವೇಸ್ ರೆಡ್ ಇನ್ ಅ ಟ್ರಿಪ್ಲೆಟ್ ಮ್ಯಾನರ್. ಸೊ ಮೂರು ನ್ಯೂಕ್ಲಿಯೋಟೈಡ್ಸ್ಗಳು ಸೇರಿ ಒಂದೊಂದು ಅಮೈನೋ ಆ್ಯಸಿಡನ್ನು ಅವು ಕೋಡ್ ಮಾಡ್ತಾ ಇದ್ದಾವೆ. ಕೋಡ್ ವರ್ಡ್ಸ್ ಅಂದರೆ 3 ನ್ಯೂಕ್ಲಿಯೋಟೈಡ್ಸ್ಗಳು ಸೇರಿ ಒಂದು ಅಮೈನೋ ಆ್ಯಸಿಡನ್ನು ಅಲ್ಲಿ ತೊಗೊಂಡು ಬಂದು ಕುಂದ್ರಿಸ್ತಾ ಇದ್ದಾವೆ ಚೈನ್ನಲ್ಲಿ ಅಂತ ಅರ್ಥ. ಇವರಿಗೆ ಹೆಲ್ಪ್ ಮಾಡಲಿಕ್ಕೆ ಇನ್ನೂ ಒಬ್ಬರು ಸೈಂಟಿಸ್ಟ್ ಬಂದರು. ಯಾರು ಅಂತಂದರೆ ಸೆವೆರೋ ಓಕೋವಾ ಅಂತ ಸೈಂಟಿಸ್ಟ್ ಹೆಸರು. ಇವರು ಕಂಡು ಹಿಡಿದಿರುವಂತಹ ಒಂದು ಎನ್ಸೈಮ್ಗೆ ಓಕೋವಾ ಎನ್ಸೈಮ್ ಅಂತ ಕರೀತಾರೆ. ನಾವು ವಾಟ್ ಈಸ್ ದಿಸ್ ಓಕೋವಾ ಎನ್ಸೈಮ್? ಸಿ, ನಾವಿವಾಗ DNA ಇಂದ RNAಯನ್ನು ಮಾಡಬೇಕು ಅಂತಂದರೆ ಅಲ್ಲಿ ಒಂದು ಎನ್ಸೈಮ್ ಬೇಕಿತ್ತು. ಯಾವುದದು? RNA ಪಾಲಿಮರೈಸ್. RNA ಪಾಲಿಮರೈಸು DNA ಟೆಂಪ್ಲೇಟಿಗೆ ಕಾಂಪ್ಲಿಮೆಂಟರಿ ಆಗಿ RNAಯನ್ನು ಫಾರ್ಮ್ ಮಾಡ್ತಾ ಹೋಗುತ್ತೆ. ಸೊ DNA ಅಲ್ಲಿ ರೆಫರೆನ್ಸ್ ಆಗಿ ಇಟ್ಕೊಂಡಿದೆ. ಬಟ್ ಸೆವೆರೋ ಓಕೋವಾ ಸೈಂಟಿಸ್ಟ್ ಕಂಡಿರುವಂತಹ ಒಂದೇನು ಎನ್ಸೈಮ್ ಇದೆ, ಈ ಎನ್ಸೈಮು DNA ಇಲ್ಲದೇ RNAಯನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಲ್ಯಾಬ್ನಲ್ಲಿ. ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತಂದರೆ ನೀವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಾವೇನು ಸೆಲ್ಗಳಲ್ಲಿ ಹಿಂಗಾಗುತ್ತೆ ಅಂತ ಕಲಿತಿದ್ದೀವಿ, ಸೈಂಟಿಸ್ಟ್ಗಳು ಸೆಲ್ ಇಲ್ಲ ಅಂದರೂ ನಾವು ಅದನ್ನು ಮಾಡ್ಬೋದು ಲ್ಯಾಬ್ನಲ್ಲಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ RNA ಪಾಲಿಮರೇಸ್ ಎನ್ಸೈಮ್ ಇಲ್ಲ ಅಂದ್ರೂ ಈ ಎನ್ಸೈಮು DNA ರೆಫರ್ ಮಾಡ್ದೇ ತನ್ನಷ್ಟಕ್ಕೆ ತಾನೇ ಓನಾಗಿ RNAಯನ್ನು ಪ್ರೊಡ್ಯೂಸ್ ಮಾಡುವಂತಹ ಒಂದು ಸಾಮರ್ಥ್ಯ ಈ ಎನ್ಸೈಮ್ಗಿದೆ ಅಂತೆ. ಅದಕ್ಕೆ ಕ್ರೆಡಿಟ್ ಓಕೋವಾ ಎನ್ಸೈಮ್ ಅಂತಲೇ ಕರೀತಾರೆ. ಸೊ ದಿಸ್ ಓಕೋವಾ ಎನ್ಸೈಮ್ ಇಟ್ ಈಸ್ ಕಾಲ್ಡ್ ಆ್ಯಸ್ polynucleotide phosphorylase enzyme. ಯಾಕೆ? ಈಸಿಯಾಗಿ ನೆನ್ಪಿಟ್ಕೋಬೋದು. ನ್ಯೂಕ್ಲಿಯೋಟೈಡ್ಸು ಮೆನಿ. ಸೊ ಮೆನಿ ನ್ಯೂಕ್ಲಿಯೋಟೈಡ್ಸ್ಗಳನ್ನು ಒಂದಕ್ಕೊಂದು ಜಾಯಿನ್ ಮಾಡುವಂತಹ ಎನ್ಸೈಮು. ಬಟ್ ಇದು ಹೆಂಗೆ ಜಾಯಿನ್ ಮಾಡ್ತಾ ಇದೆ? ವಿದೌಟ್ ದ ಹೆಲ್ಪ್ ಆಫ್ DNA, ಅಂದರೆ DNA ಇಂಡಿಪೆಂಡೆಂಟ್ ಮ್ಯಾನರ್ ಅಥವಾ ಟೆಂಪ್ಲೇಟ್ ಇಂಡಿಪೆಂಡೆಂಟ್ ಮ್ಯಾನರ್ ಅಂತಲೂ ಕರೀತಾರೆ. ಮೋರ್ ಅಪ್ರಾಪ್ರಿಯೇಟ್ ಆಗಿ ಟೆಂಪ್ಲೇಟ್ ಇಂಡಿಪೆಂಡೆಂಟ್ ಮ್ಯಾನರ್. ಸೊ ಟೆಂಪ್ಲೇಟ್ ಇಲ್ದೇ ಈ ಎನ್ಸೈಮು RNAಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಾವು ಇವಾಗ ಹೆಂಗೆ ಇಲ್ಲಿ ಆರ್ಟಿಫಿಷಿಯಲ್ ಆಗಿ RNAಯನ್ನು ಪ್ರೊಡ್ಯೂಸ್ ಮಾಡಿದ್ದೀವಲ್ಲ, DNA ಇಟ್ಕೊಂಡಿಲ್ಲ, ನಮಗೆ ಯಾವ ನ್ಯೂಕ್ಲಿಯೋಟೈಡ್ಸ್ ಬೇಕೋ ಅದನ್ನೇ ಜಾಯಿನ್ ಮಾಡ್ತಾ ಹೋಗಿದ್ದೀವಿ. ಸೊ ಈ ಜಾಯಿನ್ ಮಾಡಲಿಕ್ಕೆ ಈ ರೀತಿಯಾದಂತಹ ಎನ್ಸೈಮ್ಸ್ಗಳನ್ನು ನಾವು ಉಪಯೋಗಿಸ್ಕೋಬಹುದು. ಇದನ್ನು ಆಧಾರವಾಗಿಟ್ಕೊಂಡು ನಮಗೆ ಯಾವ ನ್ಯೂಕ್ಲಿಯೋಟೈಡ್ಸ್ಗಳು ಬೇಕೋ ಅವನ್ನ ಜಾಯಿನ್ ಮಾಡಿ ನಾವು ಅಮೈನೋ ಆ್ಯಸಿಡ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಕಂಡುಹಿಡಿಬೋದು. ಸೊ ಈ 4 ಸೈಂಟಿಸ್ಟ್ಗಳು ಜೆನೆಟಿಕ್ ಕೋಡನ್ನು ಡೆಸಿಫರ್ ಮಾಡೋಕ್ಕೆ, ಒಂದು ಇಂಪಾರ್ಟೆಂಟ್ ವರ್ಡ್ ಡೆಸಿಫರಿಂಗ್ ಅಂತ NCERTನಲ್ಲಿ ಇದೆ. ವಾಟ್ ಈಸ್ ದಿಸ್ ಡೆಸಿಫರಿಂಗ್? ಒಂದು ನ್ಯೂಕ್ಲಿಯೋಟೈಡಿಂದ ಒಂದು ಅಮೈನೋ ಆ್ಯಸಿಡ್ಡು, 2 ನ್ಯೂಕ್ಲಿಯೋಟೈಡ್ಸಿಂದ ಒಂದು ಅಮೈನೋ ಆ್ಯಸಿಡ್ಡು, ಅಥವಾ 3 ನ್ಯೂಕ್ಲಿಯೋಟೈಡ್ಸಿಂದ ಒಂದು ಅಮೈನೋ ಆ್ಯಸಿಡ್ಡು ಅಂತ ಡೆಸಿಫರ್ ಮಾಡೋದು, ಕೋಡ್ ವರ್ಡ್ಸನ್ನು ಅಪ್ಲೈ ಮಾಡೋದು. ಓಕೆ. ಸೊ ಈ 4 ಜನ ಸೈಂಟಿಸ್ಟ್ಗಳದ್ದು ಸಾಕಷ್ಟು ಕಾಂಟ್ರಿಬ್ಯೂಷನ್ ಇದೆ. ಜೆನೆಟಿಕ್ ಕೋಡ್ ಎಕ್ಸಾಕ್ಟ್ಲಿ ಹೆಂಗೆ ಬಂತು ಅಂತ. ಜೆನೆಟಿಕ್ ಕೋಡ್ ಅದೇನು ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ, ಅದು ಅರ್ಥ ಆದಮೇಲೆ ಸಾಕಷ್ಟು ಅದರ ರಿಲೇಟೆಡ್ ಟ್ರಾನ್ಸ್ಲೇಷನ್ ಪ್ರೋಸೆಸ್ಸು, ಬೇರೆ ಬೇರೆ ಪ್ರೋಸೆಸ್ಗಳು ಈಸಿಯಾಗಿ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆದವು. ಇವಾಗ ಹೆಂಗೆ ನಾವು ಯು ಸೊ ಇದು 3 ನ್ಯೂಕ್ಲಿಯೋಟೈಡು ಒಂದು ಅಮೈನೋ ಆ್ಯಸಿಡನ್ನು ಹೇಳ್ತಿದ್ದೀವಲ್ಲ, ಹಾಗೆ ಇನ್ ಕೇಸ್ ನಿಮಗೆ ಜಿ ಅಂತ ಒಂದು RNA ಇತ್ತು ಅಂತಂದರೆ ಅಗೇನ್ 3 ಸೆಟ್. ಓಕೆ. ಆವಾಗ ನಿಮಗೆ ಇಲ್ಲಿ ಏನು ಸಿಗುತ್ತೆ? ಗ್ಲೈಸೀನ್ ಅಗೇನ್ ಗ್ಲೈಸೀನ್ ಅನ್ನುವಂತಹ ಒಂದು ಚೈನ್ ಸಿಗುತ್ತೆ. ಅದೇ ನಿಮಗೆ ಎ ಕಂಟಿನ್ಯೂಸ್ ಆಗಿ ಇತ್ತು ಅಂತಂದರೆ ಇದೇನು ಎ ಇದೆಯಲ್ಲ, ದಿಸ್ ಸ್ಟ್ಯಾಂಡ್ಸ್ ಫಾರ್ ಲೈಸೀನ್. ಅಂದರೆ 3 ನ್ಯೂಕ್ಲಿಯೋಟೈಡ್ಸ್ಗಳು ಒಂದೊಂದು ಅಮೈನೋ ಆ್ಯಸಿಡನ್ನು ಕೋಡ್ ಮಾಡ್ತಾ ಇದ್ದಾವೆ. ವಾಟ್ ಆರ್ ದಿಸ್? ಗ್ಲೈಸೀನ್, ಫಿನೈಲಲನಿನ್, ಲೈಸೀನ್, ಸಿಸ್ಟೀನ್, ವ್ಯಾಲಿನ್, ಇವೆಲ್ಲವೂ ನಮ್ಮ ಅಮೈನೋ ಆ್ಯಸಿಡ್ಸ್ಗಳು, ಬಾಡಿನಲ್ಲಿರುವಂತಹ ಅಮೈನೋ ಆ್ಯಸಿಡ್ಸ್ಗಳು. ಸೊ ಒಂದೊಂದು ಅಮೈನೋ ಆ್ಯಸಿಡ್ ಬೇಕು ಅಂದರೆ 3 ನ್ಯೂಕ್ಲಿಯೋಟೈಡ್ಸ್ಗಳು ಜಾಯಿನ್ ಆಗಿ ಕೋಡ್ ವರ್ಡ್ಸನ್ನು ಕೊಡ್ತಿದ್ದಾವೆ.
ಗೊತ್ತಾಯ್ತಾ ನಿಮಗೆ? ಸೊ ಇದೆಲ್ಲವೂ ಎಕ್ಸ್ಪೆರಿಮೆಂಟು ಜಾರ್ಜ್ ಗ್ಯಾಮೋ, ಮಾರ್ಷಲ್ ನಿರೆನ್ಬರ್ಗು ಮತ್ತು ಹರ್ಬೋಗಿನ್ ಕುರಾನ ಮತ್ತು ಸೆವೆರೋ ಒಕೋವಾ ಎಂಜೈಮ್ ಅಥವಾ ಸೆವೆರೋ ಒಕೋವಾ ಸೈಂಟಿಸ್ಟ್. ಸೊ ಈ 4 ಜನ ಸೈಂಟಿಸ್ಟ್ಗಳದ್ದು ಹೆಸರನ್ನು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನಾವು ಜೆನೆಟಿಕ್ ಕೋಡದ್ದು ಇಂಪಾರ್ಟೆಂಟ್ ಪ್ರಾಪರ್ಟೀಸ್, ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್, ಅದನ್ನು ನಾವು ಸ್ಟಡಿ ಮಾಡೋಣ. ಸೊ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.